ರಾಜ್ಯದಲ್ಲಿ ಸದ್ದು ಮಾಡಿದ ಹನಿ ಟ್ರ್ಯಾಪ್ ಕೇಸ್ ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ಪ್ರಕರಣದ ವಿಚಾರಣೆಯನ್ನ ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಮನವಿ ಮಾಡಲಾಗಿರೋದು. ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಗೆ ಸೂಚಿಸಿದೆ. ಈಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಇದು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಏನು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ, ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. 40ಕ್ಕೂ ಹೆಚ್ಚು ರಾಜಕಾರಣಿಗಳ ಈ ರೀತಿಯ ಹನಿ ಟ್ರ್ಯಾಪ್ನ ಸಿಡಿಗಳಿದ್ದಾವೆ, ಪೆನ್ ಡ್ರೈವ್ಗಳಿದ್ದಾವೆ ಅನ್ನುವಂಥದ್ದು ಚರ್ಚೆ ಆಯಿತು. ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ, ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನ ಚರ್ಚೆ ಮಾಡಲಾಯಿತು. ಸ್ವತಃ ಸಚಿವ ರಾಜಣ್ಣ ಆ ಬಗ್ಗೆ ಮಾತನಾಡಿದ್ರು. ಅದಾದ ನಂತರ ಪಕ್ಷಾತೀತವಾಗಿ ಈ ಪ್ರಕರಣ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂತು. ಒಂದು ಕಡೆ ಇನ್ನು KN ರಾಜಣ್ಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ದೂರು ದಾಖಲಾಗಿಲ್ಲ. ಆದರೆ ಇದಕ್ಕೆ ಮುಂಚೆನೇ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್. ಒಂದು ಕಡೆ ರಾಜ್ಯದಲ್ಲಿ ಇದು ಇನ್ನೂ ಆರೋಪಕ್ಕೆ ಸೀಮಿತವಾಗಿದೆ. ಅಂದ್ರೆ ಅಫಿಷಿಯಲಿ ಕೇಸ್ ದಾಖಲಾಗಿಲ್ಲ ಅಥವಾ ಕಂಪ್ಲೇಂಟ್ ಇನ್ನೂ ಕೊಟ್ಟಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿರೋದು. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಈ ಬಗ್ಗೆ? ವಿಜಯ್, ಕರ್ನಾಟಕದಲ್ಲಿ ಆಗಿರತಕ್ಕಂತಹ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. KN ರಾಜಣ್ಣ ಅವರು ಈಗಾಗಲೇ ವಿಧಾನಸಭೆಯ ಒಳಗಡೆ, ಕಲಾಪದ ಒಳಗಡೆ ಏನಂದ್ರೆ ಮಾಹಿತಿ ಕೊಟ್ಟಿರುವಂತಹ ಕಾರಣಕ್ಕಾಗಿ, ಅಂದ್ರೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಏನಂತಂದ್ರೆ ಏನದು ಆಗಿದೆ, ಹಾಗಾಗಿ ಇದ್ರ ಬಗ್ಗೆ ಏನಂದ್ರೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಹೇಳಿರೋ ಕಾರಣಕ್ಕಾಗಿ, ಮತ್ತೆ ಅವರು ಬಹಳಷ್ಟು ಇಂಪಾರ್ಟೆಂಟ್ ಗಂಭೀರವಾದಂತಹ ವಿಚಾರವನ್ನ ಮೆನ್ಷನ್ ಮಾಡಿದೆ. ಕೇವಲ ಅವ್ರ ಮೇಲೆ ಮಾತ್ರ ಅಲ್ಲ, ಅದ್ರ ಜೊತೆಗೆ 48 ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಕೇವಲ ಕರ್ನಾಟಕ ರಾಜಕಾರಣಿಗಳ ಮಾತ್ರ ಅಲ್ಲ, ದೆಹಲಿಯವರು ಮತ್ತೆ ಹೈಕೋರ್ಟ್ ನಲ್ಲಿರುವಂತಹ ಏನಂದ್ರೆ ವಕೀಲರು ಅಥವಾ ಏನಂದ್ರೆ ಜಡ್ಜಿಗಳು ಇರಬಹುದು ಅನ್ನುವಂತಹ ಆಯಾಮದಲ್ಲಿ ಏನಂತ ಹೇಳಿದಾರಲ್ಲ. ಹಾಗಾಗಿ ಈ ವಿಚಾರ ಅಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಖನ್ನಾ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಏನಂದ್ರೆ ಅರ್ಜಿಯ ತೆಗೆದುಕೊಳ್ಬಾರ್ದಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ PIL ಸಲ್ಲಿಸಿರ್ತಕ್ಕಂತಹ ವ್ಯಕ್ತಿ ಮೆನ್ಷನ್ ಮಾಡಿರುವಂತದ್ದು ಇದೇ ವಿಚಾರ. ಕೇವಲ ಇದು ರಾಜಕಾರಣಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದರಲ್ಲಿ ಏನಂದ್ರೆ ನ್ಯಾಯಾಧೀಶರ ವಿಚಾರವಾಗ್ಲೂ ಸಹಿತ ಮೆನ್ಷನ್ ಮಾಡಿರೋ ಕಾರಣಕ್ಕಾಗಿ ಇದರ ಮೇಲೆ ಬಹಳಷ್ಟು ಗಂಭೀರವಾದಂತಹ ಏನಂದ್ರೆ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಇದನ್ನ ಏನಂತಂದ್ರೆ ಅರ್ಜಿ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನ ಆಲಿಸಿರ್ತಕ್ಕಂತಹ ಖನ್ನಾ ನೇತೃತ್ವದ ಪೀಠ ಏನಂದ್ರೆ ಆಯ್ತು, ನಾವು ಅರ್ಜಿಯ ವಿಚಾರಣೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಬಹುತೇಕ ಇವತ್ತೇ ಅರ್ಜಿಯ ವಿಚಾರಣೆ ಬರುವಂತದ್ದಿದೆ. ಆದ್ರೆ ಒಂದು ವೇಳೆ ಏನಾದ್ರೂ ಇವತ್ತು ಅರ್ಜಿಯ ವಿಚಾರಣೆ ಬರಲಿಲ್ಲ ಅಂತಂದ್ರೆ ನಾಳೆ ಏನಂತಂದ್ರೆ ಅರ್ಜಿಯ ವಿಚಾರಣೆ ಬರಬಹುದು. ಬಹುತೇಕ ಇವತ್ತು ಮಧ್ಯಾಹ್ನ 2:30 ಮೇಲ್ಪಟ್ಟೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಆದ್ರೆ ಇವತ್ತು ಯಾಕಂದ್ರೆ ಈಗಾಗಲೇ ಲಿಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಬಹುತೇಕ ಇವತ್ತು ಬರುವಂತದ್ದು ಅನುಮಾನ. ಅರ್ಜಿಯ ವಿಚಾರಣೆ ನಾಳೆ ಅರ್ಜಿಯ ವಿಚಾರಣೆ ಬರುವಂತಹ ಸಾಧ್ಯತೆ ಇದೆ. ಆ ಮೂಲಕವಾಗಿ ಈಗಾಗಲೇ ಇನ್ನೂ ಏನಂತಂದ್ರೆ ಇಲ್ಲಿ KN ರಾಜಣ್ಣನವರು ಯಾವುದೇ ಕಾರಣಕ್ಕೂ ಸಹಿತ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ PIL ಸಲ್ಲಿಕೆ ಆಗಿರುವಂತಹ ಕಾರಣಕ್ಕಾಗಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಗಂಭೀರವಾದಂತಹ ಪ್ರಕರಣವಾಗಿ ಏನಂದ್ರೆ ಬೇರೆ ರೀತಿಯ ಆಯಾಮಗಳನ್ನು ಸಹಿತ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.